ನಮಸ್ಕಾರ ರೀ ಎಲ್ಲರಿಗೂ. ಸೊ ಇವತ್ತು ಬಂದ್ಬಿಟ್ಟು ಏನಂತಂದ್ರೆ ಟಾಪಿಕ್ ಬ್ಯಾಂಕ್ ಪಾಸ್ಬುಕ್ ಹೆಂಗ್ ಅಪ್ಲೋಡ್ ಮಾಡೋದನ್ನ ತೋರಿಸ್ಕೊಡ್ತೀನಿ ನಿಮಗೆ. ಏನಿಲ್ಲ, ನಿಮ್ದು ಯು ಎನ್ ಎ ನಂಬರ್ ಪಾಸ್ವರ್ಡ್ ಹಾಕಿ ಪಟಾಪಟ್ ಲಾಗಿನ್ ಮಾಡ್ಕೊಳ್ರಿ. ಲಾಗಿನ್ ಆದ ನಂತರ ಅಪ್ಡೇಟ್ ಮಾಡೋದು ತೋರಿಸ್ಕೊಡ್ತೀನಿ. ಯು ಎನ್ ಎ ಪಾಸ್ವರ್ಡ್ ಎಲ್ಲ ಹಾಕ್ಬಿಟ್ಟು ಲಾಗಿನ್ ಆದ ನಂತರ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಇಲ್ಲಿ ನಿಮ್ಮಲ್ಲಿ ಹೋಮ್ ಪೇಜ್ ವಿವ್ ಮ್ಯಾನೇಜ್ ಅಕೌಂಟ್ ಆನ್ಲೈನ್ ಸರ್ವಿಸ್ ಇದೆ. ಇಲ್ಲಿ ಬಂದ್ಬಿಟ್ಟು ವಿವ್ ಅಲ್ಲಿ ಬರ್ರಿ. ಸೊ ನಿಮ್ಮಲ್ಲಿ ಫುಲ್ ಪ್ರೊಫೈಲ್ ನೋಡ್ಬೋದು, ಸರ್ವಿಸ್ ಹಿಸ್ಟ್ರಿ ನೋಡ್ಬೋದು, ಯು ಎನ್ ಎ ಕಾರ್ಡ್ ಪಾಸ್ಬುಕ್ ನೋಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾನೇಜ್ದಾಗ ಏನಿರ್ತದಪ್ಪ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಜಿ ಡಿ ಫಾರ್ಮ್ ಸಿಗ್ತದೆ, ನಿಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗ್ತದೆ, KYC ಇರ್ತದೆ, ಈ ನಾಮಿನೇಷನ್. ಮತ್ತೆ ನೀವು ಬೇರೆ ಯಾವ್ದಾದ್ರು ಆರ್ಗನೈಸೇಷನ್ ವರ್ಕ್ ಮಾಡಿದ್ರೆ ನೀವಾಗೆ ಎಕ್ಸಿಟ್ ಮಾಡ್ಕೋಬಹುದು ಲಾಸ್ಟ್ ವರ್ಕಿಂಗ್ ಡೇಟ್. ಸೊ ನಮ್ಗೆ ಅಪ್ಡೇಟ್ ಏನ್ ಮಾಡೋದ, ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡೋದ. KYC ದಾಗ ಬರ್ರಿ. ನೋಡಿರ್ಬೋದು ನೀವು ಇಲ್ಲ, ಒಂದು ಆಲ್ರೆಡಿ ಒಂದು ಏನಂತಂದ್ರೆ ರಿಜೆಕ್ಟ್ ಆಗಿದ್ದಾರೆ. ಇದ್ರ ಸಲಕಂದ್ರೆ ರಿಜೆಕ್ಟೆಡ್ ಡ್ಯೂ ಟು ನೇಮ್ ಮಿಸ್ ಮ್ಯಾಚ್. ಸೊ ನೇಮ್ ಮಿಸ್ ಮ್ಯಾಚ್ ಎದಕ್ ಆಗ್ತದಪ್ಪ ಅಂತಂದ್ರ ನಿಮ್ ಆಧಾರ್ ಕಾರ್ಡ್ ಅಲ್ಲಿ ಹೆಂಗ್ ಹೆಸರು ಇರ್ತದ, ನೇಮ್ ಹೆಂಗ್ ಇರ್ತದ ಹಂಗೆ ಬ್ಯಾಂಕ್ ಪಾಸ್ಬುಕ್ ಅಲ್ಲೂ ಇರಬೇಕು. ಇನ್ ಕೇಸ್ ಬ್ಯಾಂಕ್ ಅಲ್ಲಿ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಬೇರೆ ಏನಾದ್ರು ಇದ್ರೆ ಮಿಸ್ ಮ್ಯಾಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ರೋಹಿತ್ ಅಂತಿದೆ, ರೋಹಿತ್ ಮುಂದೆ ಏನಾದ್ರು ಬಂದ್ರೆ ಮಿಸ್ ಮ್ಯಾಚ್ ಆಗುತ್ತೆ ಇದು. ಓಕೆ, ಸೊ ನಾವು ಮತ್ತೆ ಏನ್ ಮಾಡೋಣ, ಹೊಸದಾಗಿ ಬ್ಯಾಂಕ್ ಅನ್ನು ಅಪ್ಡೇಟ್ ಮಾಡೋಣ. ನಿಮ್ ಬ್ಯಾಂಕ್ ಡೀಟೇಲ್ಸ್ ಏನಿದೆ ಕರೆಕ್ಟ್ ಆಗಿ ಎಂಟರ್ ಮಾಡ್ಕೊಳ್ರಿ. ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಕೇಳುತ್ತಾ, ಬ್ಯಾಂಕ್ ಅಕೌಂಟ್ ನಂಬರ್ ಅಲ್ಲಿ ನಿಮ್ದು ಅಕೌಂಟ್ ನಂಬರ್ ನ ಎಂಟರ್ ಮಾಡಿ. ಸೊ ಅದೇ ಅಕೌಂಟ್ ನಂಬರ್ ನ ಸೇಮ್ ಮತ್ತೆ ಇನ್ನೊಂದ್ಸಲಿ ಕನ್ಫರ್ಮ್ ಮಾಡಿ. ಅಕೌಂಟ್ ನಂಬರ್ ಟೈಪ್ ಮಾಡೋದಾಗ ಸೀದಾ ಡೈರೆಕ್ಟ್ ಬಂದ್ಬಿಟ್ಟು IFSC ಕೋಡ್ ಎಂಟರ್ ಮಾಡಿ. ನಿಮ್ದು IFSC ಕೋಡ್ ಅಕೌಂಟ್ ನಂಬರ್ ಎಲ್ಲ ಕರೆಕ್ಟ್ ಆಗಿ ಎಂಟರ್ ಮಾಡಂದ್ರೆ ಒಂದ್ಸಲಿ ವೆರಿಫೈ IFSC. ಸೊ ನಿಮ್ ಏನ್ ಅಪ್ಡೇಟ್ ಮಾಡಿರ್ತೀರಿ ಕರೆಕ್ಟ್ ಆಗಿದ್ರೆ ಚೆಕ್ ಮಾಡ್ತೀನಿ ನೋಡಿ, IFSC ವೆರಿಫೈಡ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಿಲ್ಲ, ಡೈರೆಕ್ಟ್ ಆಗಿ ಒಂದು ಬಾಕ್ಸ್ ಅದ ನೋಡ್ರಿ, ಚೆಕ್ ಬಾಕ್ಸ್ ಟಿಕ್ ಕೊಡ್ರಿ, ಸೇವ್ ಕೊಡ್ರಿ. ಸ್ವಲ್ಪ ಲೋಡಿಂಗ್ ತಗೋತದ. ಲೋಡಿಂಗ್ ಆದ್ರೆ ನಿಮ್ KYC ಏನಪ್ಪಾ ಅಂತಂದ್ರೆ ರಿಕ್ವೆಸ್ಟ್ ಹೋಗ್ಬಿಡ್ತದ. ನಿಮ್ದೊಂದು ಆಧಾರ್ ಕಾರ್ಡ್ ಲಿಂಕ್ ಇರೋ ನಂಬರ್ಗೆ ಒಂದು OTP ಬರ್ತದ. ಆ OTP ನ ಇಲ್ಲಿ ಎಂಟರ್ ಮಾಡ್ರಿ. ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಬಿಡ್ರಿ. ಪ್ರೊಸೆಸಿಂಗ್. ಎಸ್, ಬ್ಯಾಂಕ್ ಅಕೌಂಟ್ ನಂಬರ್ ವೆರಿಫಿಕೇಶನ್ ಇಸ್ ಅಂಡರ್ ಪ್ರೊಸೆಸ್ ಅಂಡ್ ನೋಟಿಫಿಕೇಶನ್ ಹ್ಯಾಸ್ ಬಿನ್ ಸೆಂಡ್ ಟು ಯುವರ್ ಮೊಬೈಲ್ ನಂಬರ್. ಸೊ ನಿಮ್ದು ಏನಪ್ಪಾ ಅಂದ್ರೆ KYC ರಿಕ್ವೆಸ್ಟ್ ನ ರೇಸ್ ಮಾಡಿದೀವಿ. ಒನ್ಸ್ ಅಪ್ರೂವ್ ಆಗೋಣ ಇಲ್ಲಿ ನಿಮ್ಗೆ ಬರುತ್ತೆ ಸ್ಟೇಟಸ್ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಇದೆ ಅಲ್ಲ. ಸೊ ಇಲ್ಲೇನಪ್ಪಾ ಅಂತಂದ್ರೆ ನಿಮ್ಗ ಅಪ್ರೂವ್ ಆದ್ರೆ ಅಪ್ರೂವ್ ತೋರಿಸುತ್ತಾ, ಏನಾದ್ರು ರಿಜೆಕ್ಟ್ ಆದ್ರೆ ಮತ್ತೆ ಇಲ್ಲಿ ರಿಮಾರ್ಕ್ಸ್ ಬರುತ್ತೆ. ಸೊ ಕರೆಕ್ಟ್ ಆಗಿ ನೋಡ್ಕೊಂಡು ಹಾಕ್ಬಿಡಿ. ಓಕೆ, ಏನಾದ್ರು ಸಪೋರ್ಟ್ ಬೇಕಿದ್ರೆ ಕಮೆಂಟ್ಸ್ ಮಾಡಿ ಹೆಲ್ಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.